ಸನಾತನ ಧರ್ಮದ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಮೇಳ ಕುಂಭಮೇಳ. ಭಾರತದಲ್ಲಿ ನಡೆಯುವ ಕುಂಭಮೇಳವು ಧಾರ್ಮಿಕ, ಸಾಮಾಜಿಕ, ಆಧ್ಯಾತ್ಮಿಕ ಸಂಗಮದ ಅತಿದೊಡ್ಡ ಮೇಳವಾಗಿದೆ. ಇದೇ ಕಾರಣದಿಂದ ಕೋಟ್ಯಾಂತರ ಜನರನ್ನು ಇದು ಆಕರ್ಷಿಸುತ್ತದೆ. ಈ ಬಾರಿ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯಲಿದೆ. ಪ್ರಯಾಗ್ರಾಜ್ ಸೇರಿದಂತೆ ಹರಿದ್ವಾರ, ಉಜ್ಜಯಿನಿ ಹಾಗೂ ನಾಸಿಕ್ನಲ್ಲಿ ವಿಭಿನ್ನ ಸಮಯದಲ್ಲಿ ಕುಂಭಮೇಳ ನಡೆಯುತ್ತಿರುತ್ತದೆ. ಆದರೆ ಈ ಬಾರಿಯೂ ಕುಂಭಮೇಳ ಅತ್ಯಂತ ಮಹತ್ವದ್ದಾಗಿದ್ದು ಬರೋಬ್ಬರಿ 144 ವರ್ಷಗಳ ನಂತರ ಬಂದಿರೋದ್ರಿಂದ ಇದನ್ನು ಮಹಾಪೂರ್ಣ ಕುಂಭಮೇಳ ಎಂದು ಕರೆಯಲಾಗುತ್ತದೆ. ಈ ಕುಂಭಮೇಳ ಎಂದರೇನು ಅಂತ ನೋಡೋದಾದ್ರೆ ಹೆಸರೇ ಹೇಳುವಂತೆ ಇದೊಂದು ಕುಂಭ ಅಂದ್ರೆ ಮಡಿಕೆಗೆ ಸಂಬಂಧಿಸಿದ ಮೇಳವಾಗಿದೆ. ಬರೀ ಅಷ್ಟಕ್ಕೆ ಕೋಟ್ಯಾಂತರ ಜನರು ಬರ್ತಾರಾ ಅಂದ್ರೆ ಖಂಡಿತ ಇಲ್ಲ. ಯಾಕೆ ಅಂದ್ರೆ ಇದು ಸಾಮಾನ್ಯ ಕುಂಭವಲ್ಲ, ಇದು ದೇವದಾನವರ ನಡುವೆ ಸಮುದ್ರ ಮಂಥನ ನಡೆದಾಗ ಹುಟ್ಟಿದ ಅಮೃತ ತುಂಬಿದ ಕುಂಭ. ಸ್ನೇಹಿತರೆ, ನೀವೆಲ್ಲ ಸಮುದ್ರ ಮಂಥನದ ಕಥೆಯನ್ನ ಕೇಳಿಯೇ ಇರ್ತೀರಿ. ಈ ಕಥೆಯನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಹಿಂದೆ ದೇವತೆಗಳು ಮತ್ತು ದಾನವರ ನಡುವೆ ಸ್ವರ್ಗದ ಪಾರುಪತ್ಯಕ್ಕೆ ದೊಡ್ಡ ಜಟಾಪಟಿಗಳೇ ನಡೆಯುತ್ತಿರುತ್ತೆ. ಇಂಥ ಸಮಯದಲ್ಲಿಯೇ ಮಹಾವಿಷ್ಣುವಿನ ಪ್ರೇರಣೆಯಿಂದ ದೇವದಾನವರು ಕ್ಷೀರ ಸಮುದ್ರ ಮಂಥನಕ್ಕೆ ಮುಂದಾಗ್ತಾರೆ. ಮಂದಾರ ಪರ್ವತವೇ ಕಡೆಗೋಲಾದ್ರೆ ಮಹಾವಿಷ್ಣುವಿನ ಶೇಷನಾಗನೆ ಕಡಲು ಕಡೆಯುವ ಹಗ್ಗವಾಗ್ತಾನೆ. ಆ ಪರ್ವತ ಮುಳುಗದಿರಲಿ ಅಂತ ವಿಷ್ಣು ಕೂರ್ಮಾವತಾರ ತಾಳಿ ಆ ಪರ್ವತಕ್ಕೆ ಆಸರೆ ಆಗ್ತಾನೆ. ಅಮರತ್ವಕ್ಕಾಗಿ ಸಮುದ್ರ ಮಂಥನವೇನೋ ಶುರುವಾಗುತ್ತೆ. ಆಗ ಇಡೀ ಸೃಷ್ಟಿಯನ್ನೇ ನಾಶ ಮಾಡುವಂತ ಕಾರ್ಕೋಟಕ ವಿಷ ಹೊರಬರುತ್ತೆ. ಆ ವಿಷವನ್ನ ಜಗತ್ ರಕ್ಷಕನಾದ ಮಹಾಶಿವನೇ ಸೇವಿಸಿ ದೇವದಾನವರನ್ನ ಸೇರಿದಂತೆ ಇಡೀ ಸೃಷ್ಟಿಯನ್ನೇ ರಕ್ಷಿಸುತ್ತಾನೆ. ನಂತರ ಬರುವಂತದ್ದೇ ಅಮೃತ. ಆಗಲೇ ಶುರುವಾಗುತ್ತೆ ನೋಡಿ ಮತ್ತೊಂದು ಕಪಟ ನಾಟಕ. ಅಮೃತ ಯಾರಿಗೆ ಬೇಡ ಹೇಳಿ? ದೇವರಿಗೂ ಬೇಕು, ದಾನವರಿಗೂ ಬೇಕು. ಹಾಗಂತ ದುಷ್ಟರಿಗೆ ಅಮೃತ ಸಿಕ್ಕರೆ ಸೃಷ್ಟಿಯ ಕಥೆ ಏನು? ದಾನವರು ಅಮರರಾದರೆ ದೈವತ್ವಕ್ಕೆ ಅಸ್ತಿತ್ವ ಎಲ್ಲಿ? ಹೀಗಾಗಿಯೇ ಮೋಹಿನಿಯ ಅವತಾರದಲ್ಲಿ ಬಂದ ಮಹಾವಿಷ್ಣು ಹೇಗೋ ಮಾಡಿ ಅತ್ತ ದಾನವರಿಗೆ ನೀರು, ಇತ್ತ ದೇವತೆಗಳಿಗೆ ಅಮೃತ ಕೊಡ್ತಾನೆ. ಆಗ ಇಲ್ಲಿ ಏನೋ ತಪ್ಪು ನಡೆಯುತ್ತಿದೆ ಎಂದು ರಾವು ಮತ್ತು ಕೇತು ದೇವತೆಗಳ ರೂಪದಲ್ಲಿ ಆ ಗುಂಪಿಗೆ ಸೇರ್ಕೊಂಡು ಅಮೃತದ ಹನಿಯನ್ನ ಗುಟುಕಿಸಿಯೇ ಬಿಡ್ತಾರೆ. ಇದನ್ನು ತಿಳಿದ ಇಂದ್ರ ವಿಷ್ಣುವಿನ ಗಮನಕ್ಕೆ ತರ್ತಾನೆ. ವಿಷ್ಣುವು ಅವರನ್ನ ಶಿಕ್ಷಿಸಲು ಮುಂದಾಗ್ತಾನೆ. ಕೊನೆಗೂ ಚೂರೇ ಚೂರು ಉಳಿದ ಅಮೃತವನ್ನ ಹೊಂದಿರೋ ಕುಂಭವನ್ನ ದಾನವರು ತೆಗೆದುಕೊಂಡು ಹೊರಡ್ತಾರೆ. ಆಗ ನಡೆದ ಯುದ್ಧದಲ್ಲಿ ಉಳಿದ ಚೂರೇ ಚೂರು ಅಮೃತ ಪುಣ್ಯಭೂಮಿ ಭಾರತದ ಪ್ರಯಾಗ್ರಾಜ್, ಉಜ್ಜಯಿನಿ, ಹರಿದ್ವಾರ ಹಾಗೂ ನಾಸಿಕ್ನಲ್ಲಿ ಹನಿಯಾಗಿ ಬೀಳುತ್ತದೆ. ಇದೇ ಕಾರಣಕ್ಕೆ ಈ ಪವಿತ್ರ ಜಾಗದಲ್ಲಿ ಇಂದಿಗೂ ಕುಂಭಮೇಳ ಆಯೋಜನೆಯಾಗುತ್ತಿದೆ. ಅದರಲ್ಲೂ ಪ್ರಯಾಗ್ರಾಜ್ನಲ್ಲಿ ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಯ ಸಂಗಮದಲ್ಲಿ ಅಮೃತ ಬಿದ್ದ ಕಾರಣದಿಂದ ಪುಣ್ಯ ಸ್ನಾನ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಇಲ್ಲಿ ಸ್ನಾನ ಮಾಡಲು ಕುಂಭಮೇಳದ ಸಂದರ್ಭದಲ್ಲಿ ಕೋಟ್ಯಾಂತರ ಜನರು ಆಗಮಿಸುತ್ತಲೇ ಇದ್ದಾರೆ. ಗುರುಬಲ ಇಲ್ಲ ಅಂದ್ರೆ ಯಾರಿಗೂ ಜಯ ಅನ್ನೋದು ಹತ್ತಿರವೂ ಬರಲ್ಲ. ಅದೇ ರೀತಿ ಆಧ್ಯಾತ್ಮ ಹಾಗೂ ಜ್ಯೋತಿಷ್ಯದಲ್ಲಿ ಗುರುಗ್ರಹಕ್ಕೂ ಅತ್ಯಂತ ಮಹತ್ವ ಇದೆ. ಕೇವಲ ಆಧ್ಯಾತ್ಮ ಮಾತ್ರವಲ್ಲ, ವಿಜ್ಞಾನ, ಖಗೋಳಶಾಸ್ತ್ರ, ಮನೋಶಾಸ್ತ್ರದ ಪ್ರಕಾರವೂ ಗುರುಗ್ರಹ ಅತ್ಯಂತ ಮಹತ್ವದ್ದಾಗಿರುವಂಥದ್ದು. ಜ್ಯೋತಿಷ್ಯದ ಪ್ರಕಾರ ಗುರುವು ಪ್ರತಿ ರಾಶಿಯಲ್ಲಿ 1 ವರ್ಷ ಇರುವನು. ಹೀಗೆ ಗುರುವು 12 ರಾಶಿಯಲ್ಲಿ ಪೂರ್ತಿ ಪರಿಕ್ರಮಣ ಮಾಡಿದಾಗ ಕುಂಭಮೇಳ ನಡೆಯುತ್ತೆ. ಮತ್ತೊಂದು ವಿಶೇಷವೆಂದ್ರೆ ಅಮೃತದ ಮಡಿಕೆಗಾಗಿ ದೇವದಾನವರು ಬರೋಬ್ಬರಿ 12 ದೈವಿಕ ದಿನಗಳ ಕಾಲ ಸೆಣಸಿದ್ರಂತೆ. ಹೀಗಾಗಿಯೇ 12 ವರ್ಷಕ್ಕೊಂದು ಬಾರಿ ಪೂರ್ಣ ಕುಂಭಮೇಳ ಪ್ರಯಾಗ್ರಾಜಲ್ಲಿ ನಡೆಯುತ್ತಿದೆ. ಇದೇ ರೀತಿ 12ನೇ ಬಾರಿ ನಡೆಯುವ ಕುಂಭಮೇಳವನ್ನೇ ಮಹಾಕುಂಭಮೇಳ ಅಂತಾರೆ. ಸೂರ್ಯ, ಚಂದ್ರ ಮತ್ತು ಗುರುವಿನ ಖಗೋಳ ಸ್ಥಾನಗಳ ಆಧಾರದ ಮೇಲೆ ಹರಿದ್ವಾರ, ಉಜ್ಜಯಿನಿ, ಪ್ರಯಾಗ್ರಾಜ್ ಮತ್ತು ನಾಸಿಕ್ ಪವಿತ್ರ ಸ್ಥಳಗಳಲ್ಲಿ ಪರ್ಯಾಯವಾಗಿ ಕುಂಭಮೇಳವನ್ನು ಆಚರಿಸಲಾಗುತ್ತಿದೆ. ಕುಂಭಮೇಳವು ಉಜ್ಜಯಿನಿಯಲ್ಲಿ 3 ವರ್ಷಗಳಿಗೊಮ್ಮೆ ನಡೆದರೆ ಹರಿದ್ವಾರ ಮತ್ತು ನಾಸಿಕ್ನಲ್ಲಿ ಅರ್ಧ ಕುಂಭಮೇಳ ಅಂದ್ರೆ ಪ್ರತಿ 6 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಆದ್ರೆ ಪ್ರಯಾಗ್ರಾಜ್ನಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ. ಇದನ್ನು ಪೂರ್ಣ ಕುಂಭಮೇಳ ಎಂದು ಕರೆಯಲಾಗುತ್ತದೆ. ಇದಲ್ಲದೆ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನು ಮಹಾಕುಂಭಮೇಳವೆಂದು ಕರೆಯಲಾಗುತ್ತದೆ. ಕುಂಭಮೇಳದ ಆಚರಣೆಗಳಲ್ಲಿ ಪವಿತ್ರ ನದಿಗಳಲ್ಲಿ ಪವಿತ್ರ ಸ್ನಾನ, ಉಪವಾಸ ಮತ್ತು ದಾನ ಧರ್ಮಗಳು ಸೇರಿವೆ. ಇದು ಭಕ್ತರಿಗೆ ಮೋಕ್ಷದ ಮಾರ್ಗವನ್ನು ನೀಡುತ್ತದೆ ಎನ್ನಲಾಗಿದೆ. ಕುಂಭಮೇಳದಲ್ಲಿ ಆತ್ಮಶುದ್ಧಿಗಾಗಿ ಸ್ನಾನ ಮಾಡುವುದು ಅತ್ಯಂತ ಪ್ರಮುಖ ಆಚರಣೆಯಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸನಾತನ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು.